ನಮಸ್ಕಾರ ವಿದ್ಯಾರ್ಥಿಗಳೇ. ಹಿಂದಿನ ತರಗತಿಯಲ್ಲಿ ನಾವು ಕರ್ನಾಟಿಕ್ ಯುದ್ಧಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈಗ ಮುಂದಿನದಾಗಿ ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್, who led the firm foundation of the British power in India, had joined the British East India Company as a clerk. ನೋಡ್ರಿ, ಇಲ್ಲಿ ರಾಬರ್ಟ್ ಕ್ಲೈವ್ ಅದಾನಲ್ಲ, ಅವ್ನು ಬರೋಬ್ಬ ಕ್ಲರ್ಕ್ ಆಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಜಾಯ್ನ್ ಆಗಿರ್ತಾನ. ಕ್ಲರ್ಕ್ ಅಂದ್ರೆ ಏನ, ಒಂದು ಕಾರ್ಕೂನನಾಗಿ ಅವೇನ್ ಮಾಡಿರ್ತಾನ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೆಲ್ಸಕ್ಕೆ ಸೇರಿರ್ತಾನ. ಬಟ್ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದ ಪ್ರಥಮ ಅಧಿಕಾರಿ ಅಂದ್ರೆ ರಾಬರ್ಟ್ ಕ್ಲೈವ್. ಅಂದ್ರೆ ಭಾರತದೊಳಗ ಬ್ರಿಟಿಷರ ಅಧಿಕಾರಕ್ಕಾಗಿ ಬುನಾದಿಯನ್ನ ಹಾಕಿದವ್ ಯಾರ? ರಾಬರ್ಟ್ ಕ್ಲೈವ್. ಹಿ ಪ್ಲೇಡ್ ಅ ಡಿಸಿಸಿವ್ ರೋಲ್ ಇನ್ ದ ಕರ್ನಾಟಿಕ್ ವಾರ್ಸ್. ಅಂದ್ರ ಕರ್ನಾಟಿಕ್ ಯುದ್ಧ ನಡೆದು ಅಲ್ಲ, ಅದ್ರೊಳಗ ಒಂದು ಬಾಳ ಇಂಪಾರ್ಟೆಂಟ್ ರೋಲ್ ಯಾರು ವಹಿಸಿದ್ರಂದ್ರ ರಾಬರ್ಟ್ ಕ್ಲೈವ್. ಪರ್ಟಿಕ್ಯುಲರ್ಲಿ ಇನ್ ದ ಸೀಜ್ ಆಫ್ ಆರ್ಕೋಟ್ ಅಂಡ್ ಪ್ಲೇಡ್ ಅ ಪ್ರಾಮಿನೆಂಟ್ ರೋಲ್ ಇನ್ ದ ಬ್ರಿಟಿಷ್ ವಿಕ್ಟ್ರಿ. ಬ್ರಿಟಿಷರ ಕರ್ನಾಟಿಕ್ ವಾರ್ಸ್ ಒಳಗೆ ಏನ್ ಮಾಡ್ತಾರ, ಜಯವನ್ನ ಗಳಿಸ್ತಾರ. ಆ ಜಯವನ್ನ ಗಳಿಸಿದ್ರೊಳಗ ಬಾಳ ಇಂಪಾರ್ಟೆಂಟ್ ಪಾತ್ರ ಯಾರು ವಹಿಸ್ತಾರ ಅಂದ್ರ ರಾಬರ್ಟ್ ಕ್ಲೈವ್. ಅಂದ್ರೆ ಸೆಕೆಂಡ್ ಕರ್ನಾಟಿಕ್ ವಾರ್ ಒಳಗೆ ಏನ್ ಮಾಡ್ತಾನ ರಾಬರ್ಟ್ ಕ್ಲೈವ್, ಆರ್ಕೋಟ್ನ ರಾಜಧಾನಿ ಆರ್ಕೋಟ್ ಎದರ ರಾಜಧಾನಿ? ಕರ್ನಾಟಕದ ರಾಜಧಾನಿಯನ್ನ ಏನ್ ಮಾಡ್ತಾನವ, ವಶಪಡಿಸ್ಕೊತಾನೆ. ಯಾರ? ರಾಬರ್ಟ್ ಕ್ಲೈವ್. He was successful in establishing the British rule over South India and was instrumental in Bengal victory also. ಇಡೀ ಸೌತ್ ಇಂಡಿಯಾ ಒಳಗ ಬ್ರಿಟಿಷರ ಅಧಿಕಾರವನ್ನ ಸ್ಥಾಪಿಸುವಲ್ಲಿ ಏನ್ ಮಾಡ್ತಾನ ರಾಬರ್ಟ್ ಕ್ಲೈವ್ ನ ಇಂಪಾರ್ಟೆಂಟ್. ನೆಕ್ಸ್ಟ್ ಬೆಂಗಾಲ್ ಮೇಲೂ ಬ್ರಿಟಿಷರು ತನ್ನ ಹಿಡಿತವನ್ನ ಸಾಧಿಸುವಲ್ಲಿನೂ ಇವ್ ರಾಬರ್ಟ್ ಕ್ಲೈವ್ ನ ಏನ್ ಮಾಡ್ತಾನ, ಒಂದ ಮಹತ್ವದ ಪಾತ್ರವನ್ನ ವಹಿಸ್ತಾನ. After the Battle of Plassey in 1757, he gained control over the Nawab of Bengal also. ಇಲ್ಲಿ 1757 ಏನಾಕೇತಿ ಅಂದ್ರ ಪ್ಲಾಸಿ ಯುದ್ಧ ನಡಿತೈತಿ. ಆ ಪ್ಲಾಸಿ ಯುದ್ಧ ಒಳಗು ಏನಾಕೇತಿ, ಆ ಪ್ಲಾಸಿ ಯುದ್ಧದಲ್ಲಿ ಆ ರಾಜನ ಸೋಲಿಸಿ ಆ ಬೆಂಗಾಲನ್ನ ಪೂರ್ತಿ ತನ್ನ ನಿಯಂತ್ರಣ ಒಳಗ ತಗೊಳ್ಳೋದ್ರೊಳಗು ಬ್ರಿಟಿಷರಿಗೆ ಯಾರು ಜಾಸ್ತಿ ಹೆಲ್ಪ್ ಮಾಡ್ತಾರಂದ್ರ ರಾಬರ್ಟ್ ಕ್ಲೈವ್. Clive amassed immense wealth in all these ventures and helped the British East India Company to earn more profit. ಈ ಎಲ್ಲಾ ಏನೇನ್ ಮಾಡಿದಲ್ಲ ರಾಬರ್ಟ್ ಕ್ಲೈವ್, ಅದ್ರೊಳಗ ಅತಿ ಹೆಚ್ಚು ಪ್ರಮಾಣದಾಗ ಏನ್ ಮಾಡಿರ್ತಾನೆ, ದುಡ್ಡು ಗಳಿಸಿರ್ತಾನ. ದುಡ್ಡು ಗಳಿಸಿದ್ರ ಮೂಲಕ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಏನ್ ಮಾಡಿರ್ತಾನ, ಲಾಭ ತಂದು ಕೊಟ್ಟಿರ್ತಾನೆ. ಯಾರ? ರಾಬರ್ಟ್ ಕ್ಲೈವ್. ಕ್ಲೈವ್ ರಿಟರ್ನ್ ಟು ಇಂಗ್ಲೆಂಡ್ ವಿತ್ ಇಮ್ಮೆನ್ಸ್ ವೆಲ್ತ್ ಅಂಡ್ ಬಿಕೇಮ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್. ನೋಡ್ರಿ, ಎಲ್ಲಾ ಸಂಪತ್ತನ್ನ ಸಂಗ್ರಹಿಸ್ಕೊಂಡು ಏನ್ ಮಾಡ್ತಾನ ರಾಬರ್ಟ್ ಕ್ಲೈವ್, ಇಂಗ್ಲೆಂಡಿಗೆ ಹೋಗ್ತಾನ. ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಇಂಗ್ಲೆಂಡ್ ಪಾರ್ಲಿಮೆಂಟ್ ಒಳಗ ಸದಸ್ಯತ್ವವನ್ನು ಪಡ್ಕೋತಾನ. ಅಂದ್ರ he got the membership in the Britain Parliament. Who? Robert Clive. With the return of Clive to England, the British East India Company started facing losses in its business. ಅಂದ್ರೆ ಭಾರತದೊಳಗ ಬ್ರಿಟಿಷರ ಅಧಿಪತ್ಯವನ್ನು ಸ್ಥಾಪಿಸುವಲ್ಲಿ ರಾಬರ್ಟ್ ಕ್ಲೈವ್ ಹೆಚ್ಚಿನ ಮಹತ್ವದ ಪಾತ್ರವನ್ನು ವಹಿಸಿದ್ದ. ಬಟ್ ಯಾವಾಗ ರಾಬರ್ಟ್ ಕ್ಲೈವ್ ಇಂಗ್ಲೆಂಡಿಗೆ ಹೋದಲ್ಲ, ಅವಾಗ ಏನ್ ಸ್ಟಾರ್ಟ್ ಆತಂದ್ರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅವ್ರ ಬಿಸಿನೆಸ್ ಒಳಗ ಲಾಸಸ್ ಸ್ಟಾರ್ಟ್ ಆತ್. ಇವನ್ ದೋ ದೇರ್ ವೇರ್ ಮೆನಿ ಅಲಿಗೇಷನ್ಸ್ ಅಗೇನ್ಸ್ಟ್ ಕ್ಲೈವ್. ಆದ್ರ ರಾಬರ್ಟ್ ಕ್ಲೈವ್ ಎಷ್ಟು ಪ್ರಮುಖ ಪಾತ್ರ ವಹಿಸಿದ್ರು, ಆದ್ರೂ ಅವ್ನ್ ಸ್ವಲ್ಪ ಏನದ ಅವನ ಮೇಲೆ Even though there were many allegations against Clive, the British government had to resend Clive to India to save the company and also save the face of the country. Allegations ಅಂದ್ರೆ ಅಪಾದನೆಗಳು. ಅಂದ್ರ ರಾಬರ್ಟ್ ಕ್ಲೈವ್ ಮೇಲೆ ಎಷ್ಟೋ ಬ್ರಿಟಿಷರನ್ನ ಭಾರತದೊಳಗ ಅವ್ರ ಅಧಿಪತ್ಯಕ್ಕೆ ಹೆಲ್ಪ್ ಮಾಡಿದಂದ್ರು ಅವನ ಮೇಲೆ ಏನದು ಬಾಳ ಅಪಾದನೆಗಳು ಇದ್ದು. ಆದ್ರೂ ಬ್ರಿಟಿಷರ್ ಏನ್ ಮಾಡ್ತಾರಂದ್ರ ಮತ್ತು ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾರ, ಇಂಗ್ಲೆಂಡ್ ಲಿಂತ್ರ ಭಾರತಕ್ಕೆ ಮತ್ತೊಮ್ಮೆ ಏನ್ ಮಾಡ್ತಾರ, ಕರೆಸ್ಕೊಳ್ತಾರ. The British won the Battle of Buxar and earned back its respect. ಯಾವಾಗ ರಾಬರ್ಟ್ ಕ್ಲೈವ್ ಮತ್ ವಾಪಸ್ ಇಂಗ್ಲೆಂಡ್ ಲಿಂತ್ರ ಭಾರತಕ್ಕೆ ಬರ್ತಾನಲ್ಲ, ಬಕ್ಸಾರ್ ವಾರ್ ನಡೀತೈತಿ. ಆ ಬಕ್ಸಾರ್ ವರ್ಗು ಮತ್ ಯಾರು ಗೆಲ್ತಾರ? ಬ್ರಿಟಿಷರ ಗೆಲ್ತಾರ. Clive was successful in securing the Diwani rights for the British over Bengal. ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನ, ಬೆಂಗಾಲ್ ಒಳಗ ದಿವಾನಿ ಹಕ್ಕುಗಳನ್ನ ಏನ್ ಮಾಡ್ಕೋತಾರ, ಬ್ರಿಟಿಷರು ಪಡ್ಕೋತಾರ. ಅದು ಯಾರ ಕಾರಣದಿಂದ? ರಾಬರ್ಟ್ ಕ್ಲೈವ್ ನ ಕಾರಣದಿಂದ.
ದಿವಾನಿ ರೈಟ್ಸ್ ಫಾರ್ ದ ಬ್ರಿಟಿಷ್ ಓವರ್ ಬೆಂಗಾಲ್, ಬಿಹಾರ್ ಅಂಡ್ ಒಡಿಶಾ ರೀಜಿಯನ್ಸ್. ಅಂದ್ರೆ ಬ್ಯಾಟಲ್ ಆಫ್ ಬಕ್ಸಾರ್ ಆದ್ಮೇಲೆ ಬ್ರಿಟಿಷರಿಗೆ ಏನಾಕೈತಂದ್ರ ಬೆಂಗಾಲ್, ಬಿಹಾರ್ ಮತ್ತು ಒಡಿಶಾದ ಪ್ರದೇಶಗಳ ದಿವಾನಿ ಹಕ್ಕು ಏನ್ ಮಾಡ್ಕೋತಾರ, ಅವ್ರು ಪಡ್ಕೋತಾರ. ದಿವಾನಿ ಹಕ್ಕ ಅಂದ್ರೆ ಏನ, ಅಲ್ಲಿನ ಕಂದಾಯವನ್ನ ವಸೂಲಿ ಮಾಡುವ ಹಕ್ಕ. ಅಲ್ಲಿ ಏನ್ ವ್ಯಾಪಾರದ ಹಣ ಇರ್ತೈತಲ್ಲ, ಎಲ್ಲಾ ಕಂದಾಯದ ಹಣವನ್ನ ಅದು ಬಳಸುವುದು, ಅದನ್ನ ಏನ ವಸೂಲಿ ಮಾಡುವುದು, ಅದೆಲ್ಲ ಯಾರ ನಿಯಂತ್ರಣ ಬರ್ತೈತಂದ್ರ ಬ್ರಿಟಿಷರ ನಿಯಂತ್ರಣೊಳಗ ಬರ್ತೈತಿ. ದ ಬ್ರೌಟ್ ಮೋರ್ ವೆಲ್ತ್ ಟು ರಾಬರ್ಟ್ ಕ್ಲೈವ್ ಅಂಡ್ ಟು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಸ್ ವೆಲ್. ಇನ್ 1767 ರಾಬರ್ಟ್ ಕ್ಲೈವ್ ರಿಟರ್ನ್ ಟು ಇಂಗ್ಲೆಂಡ್. ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನ, ಅಲ್ಲಿ ಮಟ್ಟ ಭಾರತದೋಗಿದ್ದಲ್ಲ, ಅವ್ ತನಗೂ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಲಾಭ ತಂದು ಕೊಡ್ತಾನ. ಮತ್ತ ಕೊನೆಗ 1767 ಏನ್ ಮಾಡ್ತಾನ, ಇಂಗ್ಲೆಂಡಿಗೆ ಹೋಗ್ತಾನ. Dupleix was named the Governor General of French regions in India in 1742. ಡ್ಯೂಪ್ಲೆ ಭಾರತದಲ್ಲಿನ ಫ್ರೆಂಚ್ ಅಧಿಪತ್ಯಗಳ ಮೇಲಿನ ಗವರ್ನರ್ ಜನರಲ್ ಆಗಿ 1742ರಲ್ಲಿ ಭಾರತಕ್ಕೆ ನೇಮಗೊಳ್ತಾನ. He dreamed of achieving French hegemony over India and entered into treaties with the local kings. ಇವು ಡ್ಯೂಪ್ಲೆ ಮತ್ತೇನ್ ಮಾಡ್ತಾನಂದ್ರ, ಭಾರತದ ಮೇಲೆ ರಾಜಕೀಯ ಅಧಿಪತ್ಯ ಸ್ಥಾಪನೆ ಮಾಡುವುದಕ್ಕಾಗಿ ಏನ್ ಮಾಡಿರ್ತಾನ, ಕನಸನ್ನ ಕಂಡಿರ್ತಾನ. ಡ್ಯೂಪ್ಲೆ ಇಲ್ಲಿನ ದೇಶೀಯ ರಾಜರ ಜೊತೆ ಒಪ್ಪಂದಗಳನ್ನು ಮಾಡಿಕೊಂಡಿದ್ದನು. ಹೈದರ್ ಅಲಿ ವಾಸ್ ಆಲ್ಸೋ ಟ್ರೇನ್ಡ್ ಇನ್ ದ ಆರ್ಮಿ ಆಫ್ ಲೋಕಲ್ಸ್ ರೈಸ್ಡ್ ಬೈ ಡ್ಯೂಪ್ಲೆ. ಡ್ಯೂಪ್ಲೆ ಕಟ್ಟಿದ ದೇಶೀಯ ಸೇನೆಯಿಂದಲೇ ಹೈದರ್ ಅಲಿಯು ಸಹ ಏನ್ ಮಾಡ್ಕೊಂಡಿರ್ತಾನ, ತರಬೇತಿ ಪಡೆದಿರ್ತಾನ. ದ ಬ್ರಿಟಿಷ್ ಕನ್ಸಿಡರ್ಡ್ ಡ್ಯೂಪ್ಲೆ ಆಸ್ ಅ ಫಾರ್ಮಿಡೇಬಲ್ ಚಾಲೆಂಜ್ ಟು ದೆಮ್. ಬ್ರಿಟಿಷರಿಗೂ ಡ್ಯೂಪ್ಲೆ ತಮ್ಮ ಅಧಿಪತ್ಯ ಸ್ಥಾಪನೆಗೆ ಸವಾಲಾಗಿ ಕಂಡಿದ್ದಂತ. ಅಂದ್ರೆ ಡ್ಯೂಪ್ಲೆ ಸ್ಟ್ರಾಂಗ್ ಇದ್ದ, ಅಷ್ಟು ಚಾಲಾಕ್ ಇದ್ದ. ಅಂದ್ರೆ ಬ್ರಿಟಿಷರಿಗೂ ಏನಾಗಿದ್ದ, ಬ್ರಿಟಿಷ್ ಇಡೀ ಭಾರತ ತನ್ನ ಆಡಳಿತ ಸ್ಥಾಪನೆ ಮಾಡ್ಬೇಕಂತ ಅವರು ಏನ್ ಮಾಡಿದ್ರ, ಆಕಾಂಕ್ಷೆ ಇಟ್ಕೊಂಡಿದ್ರ. ಆ ಆಕಾಂಕ್ಷೆ ಒಳಗ್ ಪೂರ್ತಿ ಮಾಡುದ್ರೊಳಗ ಡ್ಯೂಪ್ಲೆ ಒಂದ್ ಅವ್ರಗ ಒಬ್ಬವ ಸವಾಲಾಗಿದ್ದ. ಯಾರ? ಡ್ಯೂಪ್ಲೆ. ಯಾರಿಗ? ಬ್ರಿಟಿಷರ್ಗ. The British considered Dupleix as a formidable challenge to them. Hence, we notice clashes between the French and the British to gain supremacy over the Carnatic and Deccan Plateau. ಇಲ್ಲಿ ಮುಂದೆ ಏನ್ ನೋಡ್ತೇವೆ ನಾವು, ಕರ್ನಾಟಕ ಮತ್ತು ದಕ್ಕನ ಮೇಲಿನ ಅಧಿಪತ್ಯ ಸ್ಥಾಪನೆಗಾಗಿ ಬ್ರಿಟಿಷರ್ ಮತ್ತು ಫ್ರೆಂಚರ ನಡುವೆ ಸಂಘರ್ಷವನ್ನ ನೋಡ್ತೇವೆ ನಾವು ಇಲ್ಲಿ. Dupleix played an important role in the first Carnatic War in 1746. ಅಂದ್ರೆ ಫಸ್ಟ್ ಕರ್ನಾಟಿಕ್ ವಾರ್ ಒಳಗೂ ಏನಕ್ಕೈತಿ, ಡ್ಯೂಪ್ಲೆ ಏನ್ ಮಾಡ್ತಾನೆ, ಹೆಚ್ಚಿನ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಯಾಕೆಂದ್ರೆ ನಾವು ನೋಡೇವೆ, ಡ್ಯೂಪ್ಲೆ ಏನ್ ಮಾಡ್ತಾನ, ಲಾ ಬೋರ್ಡೋನಿಶಿಯೋ ರಿಕ್ವೆಸ್ಟ್ ಮಾಡ್ತಾನ. ಅವಾಗ ಆ ರಿಕ್ವೆಸ್ಟ್ ಮೇಲೆ ಲಾ ಬೋರ್ಡೋನಿಶಿ ಏನ್ ಮಾಡ್ತಾನ, ಮದ್ರಾಸ್ ಮೇಲೆ ಅಟ್ಯಾಕ್ ಮಾಡ್ತಾನ. ಮದ್ರಾಸನ್ನ ಬ್ರಿಟಿಷ್ ಲಿಂತ ವಶಪಡಿಸ್ಕೊತಾನ. ಯಾರ? ಲಾ ಬೋರ್ಡೋನಿಶಿ. ಅದು ಯಾರ ರಿಕ್ವೆಸ್ಟ್ ಮೇಲೆ? ಡ್ಯೂಪ್ಲೆ ಮೇಲೆ. ಇದು ನೆನಪಿರ್ಬೋದು ನಿಮ್ಗೆ, ಒಂದೇ ಕರ್ನಾಟಕ ವಾರ ಒಳಗ್ ನಾ ಹೇಳೇನಿ. ನಿಮ್ಗೆ ಏನಾರ ಈ ನೆನಪಿಲ್ಲ ಅಂದ್ರ ಇನ್ನೊಂದ್ಸತ ಹೋಗಿ ನಾ ವಿಡಿಯೋ ಮಾಡಿದ್ದೈತೆ, ಅದ್ರಾಗ ನೋಡ್ಕೋರಿ. ದ ರೈವಲ್ರಿ ಬಿಟ್ವೀನ್ ದ ಫ್ರೆಂಚ್ ಅಂಡ್ ದ ಬ್ರಿಟಿಷ್ ಕಂಟಿನ್ಯೂಡ್ ಟಿಲ್ 1754. ಇಲ್ಲಿ ರೈವಲ್ರಿ ಅಂದ್ರೆ ವಿರುದ್ಧ. ಅಂದ್ರೆ ಬ್ರಿಟಿಷರ್ ಮತ್ತ ಈ ಫ್ರೆಂಚರ್ ನಡುವಿನ ಏನ್ ಐತಲ್ಲಿದ ಶತ್ರುತ್ವ, ಇದು ಎಲ್ಲಿ ಮಠ ಮುಂದುವರಿತಂದ್ರ 1754 ಒಳಗ ಮುಂದುವರಿತು. ಲೆಟರ್ ದ ಫ್ರೆಂಚ್ ಗವರ್ಮೆಂಟ್ ರಿಕಾಲ್ ಡ್ಯೂಪ್ಲೆ ಆಸ್ ಇಟ್ ವಾಂಟೆಡ್ ಪೀಸ್. ಇನ್ ಮುಂದೆ ಏನಾಕೈತಂದ್ರ, ಫ್ರಾನ್ಸ್ನ ಸರ್ಕಾರನ ಏನ್ ಮಾಡ್ತೈತಿ, ಶಾಂತಿಯನ್ನ ಬಯಸಿ ಡ್ಯೂಪ್ಲೆನ ಹಿಂದಕ್ಕೆ ಕರೆಸ್ಕೊಳ್ತೈತಿ. ಅಂದ್ರೆ ಸ್ವಲ್ಪ ಶಾಂತಿ ಆಗ್ಲಂತ ಡ್ಯೂಪ್ಲೆಗೆ ಏನ್ ಮಾಡ್ಕೊತಾರ ಅವ್ರ, ಮತ್ತ ಯುರೋಪಕ್ಕ ವಾಪಸ್ ಕರ್ಸ್ಕೊತಾರ. ದಸ್ತಕ ಅಂದ್ರ a license that could ensure anyone to import and export. ಇಂಪೋರ್ಟ್ ಅಂದ್ರ ಆಮದು, ಎಕ್ಸ್ಪೋರ್ಟ್ ಅಂದ್ರ ರಫ್ತು. ಇಲ್ಲಿ ದಸ್ತಕ ಅಂದ್ರ ಯಾವುದೇ ತೆರಿಗೆ ಇಲ್ಲದೆ ಸರಕುಗಳ ಆಮದು ಮತ್ತು ರಫ್ತು ಮಾಡಲು ಹಾಗೂ ಸರಕುಗಳ ಸಾಗಣೆ ಮಾಡಲು ಬೇಕಾದ ಪರವಾನಗಿ ಪತ್ರ. ನಾವು ಯಾವ್ದಾದ್ರು ಒಂದು ವಸ್ತುವನ್ನ ಆಮದು ಮಾಡ್ಬೇಕ, ಇಲ್ಲಂದ್ರ ರಫ್ತು ಮಾಡ್ಕೋಬೇಕಾದ್ರೆ ನಾವು ಕಂಪಲ್ಸರಿಯಾಗಿ ಏನ್ ಮಾಡ್ಬೇಕು, ಗೌರ್ಮೆಂಟಿಗೆ ಟ್ಯಾಕ್ಸ್ ಅನ್ನ ಕೊಡ್ಬೇಕ. ಬಟ್ ದಸ್ತಕ ಅಂದ್ರೆ ಒಂದು ಪರವಾನಗಿ ಪತ್ರ. ಪರವಾನಗಿ ಪತ್ರ ಅಂದ್ರ ನಾವು ಯಾವುದೇ ಟ್ಯಾಕ್ಸ್ ಅನ್ನ ಕೊಡಲಾರದೆ ನಾವೇನ್ ಮಾಡ್ಬೋದು, ನಾವು ಉತ್ಪಾದಿಸಿದ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು, ಮತ್ತು ಅದನ್ನ ಮಾರಾಟನೂ ಮಾಡ್ಬೋದು. ಬ್ಯಾಟಲ್ ಆಫ್ ಪ್ಲಾಸಿ. ಬ್ಯಾಟಲ್ ಆಫ್ ಪ್ಲಾಸಿ ಇದು ಅತ್ಯಂತ ಇಂಪಾರ್ಟೆಂಟ್ ಇದು ಟಾಪಿಕ್ ಅಂತ ತಿಳ್ಕೊರಿ. ಇದನ್ನ